ಗೈಸ್ ಇಲ್ಲಂತೂ ಎಷ್ಟು ಅಡ್ವೆಂಚರ್ ಆಗೈತೆ ಅಂತ ನೋಡಿ ಗೈಸ್. ಇಲ್ಲಿ ಒಂದು ಸ್ಲಿಪ್ ಆಗಿಬಿದ್ರು ಇಲ್ಲಿ ಸೈಡ್ ಬಾ. ಗೈಸ್ ಎಷ್ಟು ಭಯ ಆಯ್ತೈತೆ ಗೊತ್ತಾ? ಬಿಕಾಸ್ ಏನಕ್ಕಂದ್ರೆ ಮಾದೇಶನ್ ಬೆಟ್ಟದಲ್ಲಿ ಈಗ ನಾಗಮಲೆಯಲ್ಲಿ ಹುಲಿ ತಿನ್ಕೊಬಿಡ್ತಲ್ಲ ಒಂದು ಹುಡುಗನ್ನ. ಇಲ್ಲಂತೂ ತುಂಬಾ ಆಳವಾಗೈತೆ ಇಲ್ಲಿ ನೋಡಿ ಗೈಸ್. ಗೈಸ್ ಯಾವ್ದಿದು? ಟ್ರೆಕ್ಕಿಂಗ್ ಜೆಟ್ ಪಾಯಿಂಟ್ ಕೆಮ್ಮಣ್ಣಗುಂಡೆ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಗೈಸ್, ನಡ್ಕೊಂಡು ಹೋಗ್ತಾ ಇದೀವಿ. ಆರಾಮಾಗಿ ರಿಲೀಫ್. ಇವಾಗ ಫಾರೆಸ್ಟ್ ಮಧ್ಯದಲ್ಲಿ ಟ್ರೆಕ್ಕಿಂಗ್ ಮಾಡಿ. ಫಸ್ಟ್ ಟ್ರೆಕ್ಕಿಂಗ್ ನಮ್ದು ಟ್ರೆಕ್ಕಿಂಗ್ ಮಾಡಿಲ್ಲ. ಮಾದಾಳ್ಪಟ್ಟಿಗೆ ಹೋದಾಗ್ಲೂ ಬೈಕ್ ಮೇಲ್ಗಡೆ ಕುಸಿದ್ದು. ನಂಗೆ ಸ್ಟೆಪ್ಸ್ ಅಂದ್ರೆ ಆಗಲ್ಲ ಅಷ್ಟೇ, ಬೇಕಾದ್ರೆ ಹಿಂಗ್ ಸಾದ ನಡ್ಕೊಂಡು ಹೋಗ್ಬಿಡ್ತೀನಿ ಎಷ್ಟಾದ್ರೆ. ಇದೆಲ್ಲ ಪಾತ್, ಇದು ಮಣ್ಣಿನ ಪಾತಲ್ಲಿ ಹೋಗ್ಬೋದು. ಅದೇ ಮಂದಾರಿ ಎಲ್ಲ ಫುಲ್ ಕುತಿಸ ಗುಡ್ಡ ಕುತಿಸ ಕುಸಿತ ಕುಸಿತ ಅಲ್ಲ ಗೈಸ್, ಇನ್ಮೇಲೆ ಗುಡ್ಡ ಕುತಿಸ. ಏನಿದು ಕಾಡ್ನೇರಳೆ? ಹಾ ಮೊಕ್ಕ ನಿಜ ನಾನ್ ತಿನ್ನಲ್ಲ ಅದ. ಅವತ್ತಿನ ನಾನು ಹಾಕ್ಬೇಕು. ಆಮೇಲೆ ಬಾ ಗಂಡ್ಗಿಡ್ಲು, ಆಮೇಲೆ ಇದೆಲ್ಲ ತಿನ್ಬಾರ್ದು ಎಮ್ಮೆ. ಗೈಸ್ ಇವ್ ನೋಡಿ ಗೈಸ್, ಇವ್ ಸೇಮ್ ಕಾಡ್ನೇರಳೆ ತರನೇ ಐತೆ ಇಲ್ಲಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಪಾಪ ಕೂತ್ಕಪ್ಪ. ಗೊತ್ತಿಲ್ಲ, ಆತರ ತಿನ್ನಂಗಿಲ್ಲ ಅದು ಇದು. ತುದಿಲ್ ಪುಂಗಿ ತರ ಐತೆ. ಆಮೇಲೆ ಊದು ಹಾವು ಬರುತ್ತೆ ಅಂತ ಗೈಸ್ ನೋಡಿ, ಎಲ್ಲಾರು ಇಲ್ಲೇ ನಡ್ಕೊಂಡು ಹೋಗ್ತಾವ್ರೆ. ಶಾಂತವಾಗಿ ಈ ಜಾಗ ಇವ್ನಿಗೆ ಫುಲ್ ಎಕ್ಸೈಟ್ಮೆಂಟ್, ಒಂಥರ ಏನು ಒಬ್ನೇ ಬಂದಿರೋ ತರ ಫೀಲ್ ಮಾಡ್ಕತವನೆ. ನಾವ್ ನೋಡಿ ಗೈಸ್ ಹುಚ್ಚುಚ್ಚುತ್ತರ. ಹಾಯ್ ಪಾಪ. I'm fine. What is it you? I'm walking on the path. I'm going to forest. ಆಗ್ಲೇ ಅನ್ನೋ ತರ ಬಂದ್ಬಿಡ್ತು. ಯಪ್ಪ ಗೈಸ್ ಎಷ್ಟು ಭಯ ಆಯ್ತೈತೆ ಗೊತ್ತಾ? ಬಿಕಾಸ್ ಏನಕ್ಕಂದ್ರೆ ಮಾದೇಶನ್ ಬೆಟ್ಟದಲ್ಲಿ ಈಗ ನಾಗಮಲೆಯಲ್ಲಿ ಹುಲಿ ತಿನ್ಕೊಬಿಡ್ತಲ್ಲ ಒಂದ್ ಹುಡುಗನ್ನ. ಅವಾಗಿಂದ ಈ ತರ ಅಂದ್ರೆ ಇಲ್ಲಿ ಜಂಗಲ್ ಓಡ್ತಾವ್ರೆ, ಬಟ್ ಆದ್ರೂ ಭಯ ನಂಗೆ. ನೋಡಿ ಹೆಂಗೈತೆ ಡೀಪ್ ಫಾರೆಸ್ಟ್. ಇದು ಭದ್ರಾ ಟೈಗರ್ ರಿಸರ್ವ್ ಏನೋ ಬರುತ್ತೆ ಇದು. ಎಷ್ಟು ಭಯ ಆಯ್ತದ ಗೊತ್ತಾ? ನೀವು ನೋಡಿ ಯಾವ ಬುಡ್ಬಿಟ್ ಹೋಯ್ತಾನಲ್ಲ ಗೈಸ್. ಇಲ್ಲಿ ಕುಡಿ, ಹಂಗ್ ಬೇಡ. ನೀರ್ ಕುಡಕ್ ಹೋಯ್ತಾನ. ಬಾಡ್ಲಿ ಈಸ್ಕೋಬೇಕ, ಅಲ್ಲೇ ಎತ್ಕೊ ಬರ್ಬೇಕಾಯ್ತಲ್ವಾ ಗೈಸ್. ಅಲ್ಲಿ ನೀರ್ ಕುಡಿತಾವನೆ ಗೈಸ್. ಅದಕ್ಕೆ ಈ ರೋಡಿಗೆ ಹೆಂಗ್ ಐತೆ ಅಂದ್ರೆ ಡೀಪ್ ಫಾರೆಸ್ಟ್. ಯಪ್ಪ ದೇವ, ನಮ್ ಹಿಂದೆನೂ ಯಾರು ಇಲ್ಲ, ಮುಂದೆನೂ ಯಾರು ಇಲ್ಲ. ಸೊ ಅಂದ್ರೆ ಬರ್ತಾವ್ರೆ ಜನಗಳು, ಬರ್ತಾವ್ರೆ ಇಲ್ಲ ಅಂತಲ್ಲ, ಭಯ ಆಗುತ್ತೆ. ಇವ್ ನೋಡ, ಇವ್ ಮಾಡೋ ಟೈಮ್ಗೆ ನಾನ್ ಮಾಡೋ ಟೈಮ್ಗೆ ಇವ್ನ್ ಮಾತಾಡಲ್ಲ ಮಾತ್ರ. ನೋಡಿ ಇಷ್ಟ ಬಾಗ ಎಂಟ್ರಿ ಐತೆ ಗೈಸ್. ಅಲ್ಲಿ ನೋಡಿದ್ರೆ ಆದ್ರೆ ಇಲ್ಲಿಗೆ ನಾ ಹೋಗ್ಬೇಕಾಗಿರೋದು, ಇಲ್ಲಿಗೆ ಕಾಣಿಸ್ತೈತಲ್ಲ. ಸಾರಿ ಇಲ್ಲಿಗೆ ಹೋಗ್ಬೇಕಾಗಿರೋದು. ಅದ್ ನೋಡಿದ್ರೆ ಹಂಗ್ ಕಾಣಿಸಲ್ಲ, ಅಂದ್ರೆ ಅಲ್ಲಿ ನೋಡಿದಾಗ ತುಂಬಾ ದೂರ ಅನ್ಸುತ್ತೆ. ಇಲ್ಲಿ ಬಂದ್ ನೋಡಿದ್ರೆ ಹತ್ರ ಅಂತ ಫೀಲ್ ಆಗುತ್ತೆ. ಬಟ್ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ. ಇಲ್ಲೇ 1 hour ಆಗುತ್ತೆ ಅಂತ ಹೇಳವ್ರೆ. ನೆಕ್ಸ್ಟ್ ಮಾನ್ಸೂನ್ ಚಿಕ್ಕಮಂಗ್ಳೂರ್ ಮುಗೀತು, ಇವತ್ತು ನಾಳೆ ಮುಗಿಸ್ತೀವಿ. ನೆಕ್ಸ್ಟ್ ಮಾನ್ಸೂನ್ ಇದು ತಗೊಂಡೋಗಿ ಕೊಟ್ಗೆಹಾರ ಸೈಡ್ಗೆ, ಕೊಟ್ಗೆಹಾರ ಕುದುರೆ ಮುಖ ಗೈಸ್. ಒಂದು ಮಿನಿ ವಾಟರ್ ಫಾಲ್ಸ್ ಐತೆ ನೋಡಿ. ನೀರ್ ಕುಡ್ಕೊಂಡ್ ಬಂದಿ ಇವಾಗ. ಸಾಕಾದಾಗ ಐತೆ ಮಾತ್ರ ಕುಡಿಯಕ್ ಮಾತ್ರ. ಬಿಸಿಲು ಬರುತ್ತೆ ಮತ್ತೆ ಮಳೆ ಬರೋ ತರ ಆಗುತ್ತೆ ಆ ತರ. ಬಟ್ ಇಲ್ಲಿ ಪೈಪ್ ಲೈನ್ ಕನೆಕ್ಟಿವಿಟಿ ಕೊಟ್ಟವ್ರೆ, ನೋಡ್ಬಿಟ್ಟು ಶಾಕ್ ಆಯ್ತು ನನ್ಗೇನೆ. ಯಪ್ಪ ತುಂಬಾ ಶ್ರಮ ಪಟ್ಟವ್ರು ಮಾತ್ರ ಗೈಸ್. ಬಿಸಿಲು ಅಂತ ಛತ್ರಿ ಹಿಡ್ಕೊಂಡಿರ್ತಾವೆ. ನಿಂತ್ಕೊಳವ ಯಪ್ಪ ಆಯ್ತಲ್ಲ. ಎಷ್ಟೋ ಕೋಟಿ ವರ್ಷಗಳಿಂದವೆ ಈ ಬೆಟ್ಟಗಳೆಲ್ಲ. ಭೂಮಿ ಒಂದಕ್ಕೊಂದು ಬಂದು, ಖಂಡಗಳು ಬಂದು, ಕಾಂಟಿನೆಂಟಲ್ಗಳು ಬಂದು ಡಿಕ್ಕಿ ಹೊಡ್ಕೊಂಡು ಈ ರೀತಿ ಘರ್ಷಣೆಯಿಂದ ಕ್ರಿಯೇಟ್ ಆಗಿರೋದೇ ಇದೆಲ್ಲ. ಕೋಟ್ಯಾಂತರ ವರ್ಷಗಳಿಂದವೆ. ಭೂಮಿ ಯಾವಾಗ ಸೃಷ್ಟಿ ಆಯ್ತು ಅಲ್ಲಿಂದ ಇಲ್ಲಿ ತನಕನೂ ಅವೇ ಇವು. ನೋಡಿ ಗೈಸ್, ಪ್ರಕೃತಿ ಯಾವ್ದೋ ಬ್ಯಾಕ್ ವಾಟರ್. ಸೀರಿಯಸ್ ಇಷ್ಟೇ ಜಾಗ ಇರೋದು ಇಲ್ಲಿ, ಇಷ್ಟೇ ಜಾಗದಲ್ಲಿ ಹೋಯ್ತಾ ಇರೋದು. ಇಲ್ಲಿಂದ ಮಾತ್ರ ಇಷ್ಟ ಜಾಗ. ಇದಕ್ ಇಲ್ಲಿಂದ ಹಿಂದಗಡೆ ಸ್ವಲ್ಪ ದೊಡ್ಡದಾಗೈತೆ, ಇಲ್ಲಿ ಮಾತ್ರ ಸ್ವಲ್ಪ. ಎಷ್ಟು ಸುಸ್ತಾಗೋದು ಗೊತ್ತಾ, ಅದಕ್ಕೆ ಕೂತ್ಕೊಂಡ್ವಿ.
ಯಪ್ಪ ನಡ್ದು ಸುಸ್ತಾಗ್ಬಿಡು. ಈ ಬರ್ತೀವಲ್ಲ ಅದಕ್ಕೆ ವ್ಯೂ ಕಾಣಿಸೋದ್ರಲ್ಲಿ ವರ್ತ್ ಇಟ್ಟು ಅನ್ಸ್ಬಿಡ್ತದೆ ಮಾತ್ರ. ಹೆಂಗೆ ಗುಂಪು ನೋಡಿ ಹೆಂಗ್ ಐತೆ ಒಳಗೆ ಕಾಡು ಅಲ್ವಾ ಚೆನ್ನಾಗೈತೆ ಅಲ್ವಾ? ಸೇಮ್ ನಾವು ಒಂದ್ ಟ್ರೀ ಬಿಡಿಸ್ತೀವಲ್ಲ ಹಂಗೆ ಐತೆ. ಅದೇ ತರ ನೋಡಿ ಹೆಂಗ ಮಾಡೋಳೆ. ಇದು ಇವತ್ತಾಗಿರೋದು ಇದು. ಇಲ್ಲಿ ಮೊನ್ನೆ ಆಗಿರೋವು ಈ ಕೈಯಲ್ಲೆಲ್ಲ ಕರೆಗಳೆಲ್ಲ ಇರಪ್ಪ. ಎಲ್ಲಪ್ಪ ಕರೆಕ್ಟ್ ತೋರ್ಸಪ್ಪ. ಎಲ್ಲಪ್ಪ ನೋಡಿ ಗೈಸಲ್ಲಿ ಆಮೇಲೆ ಬೆಳಿಗ್ಗೆ ಏನೋ ಒಂದು ಅನ್ಕೊಂಡು ಬೆಳಿಗ್ಗೆ ಪರಿಚಿರೋದು ಇದು ಇಲ್ಲಿ. ಆಮೇಲೆ ಬಾ ಮಾಡಕ್ಕೆ ಬರ ಕಡ್ತಾನೆ ಗೈಸ್. ಪಾಪ ಬರ್ಸ್ಬಾರ್ದು ನೋಡಿ ಜಾರ್ತದೆ. ಬರ್ಸಿದ್ರೆ ಹಂಗೆ ಸ್ವರ್ಗ ನೋಡಿ ಗೈಸ್. ಇರು ಪಾಪ ಈ ಕಡೆ ಪಾಪ ನೋಡಿ ಗೈಸ್. ಸ್ವರ್ಗ ಇದೇ ಸ್ವರ್ಗ ಕಾಣಿಸ್ತದೆ ಐಫೋನ್ ಕ್ಯಾಮ್ರಾ ಅಲ್ವಾ? ನೋಡು ಐಫೋನ್ ಹಂಗೆ. ಇಲ್ಲಿ ಫಾಲ್ಸ್ ಅದು ಗೈಸ್. ಇಲ್ಲಿ ಫಾಲ್ಸ್ ಅದು ವಾಟರ್ ಬಾಟಲ್ ಅಲೋ ಇಲ್ಲ. ನೀರ್ ಸುರಿದ್ಬಿಡಿ ಇನ್ನೇನಾರು ಇಟ್ಕೋ. ಬೇಡ ಅದು. ಇಲ್ಲೊಂದು ಫಾಲ್ಸ್ ಐತೆ ನೋಡಿ ಗೈಸ್. ಇಲ್ಲಿ ಗೈಸ್ ನೋಡಿ ಸಖತ್ ಅಡ್ವೆಂಚರ್ ಆಗಿದೆ. ಹೋಗ್ತಾ ಹೋಗ್ತಾ ತುಂಬಾ ಸ್ಕ್ಯಾರಿ ಆಗಿದೆ ಮತ್ತೆ ಅಷ್ಟೇ ಇಂಟ್ರೆಸ್ಟಿಂಗ್ ಬರ್ತಿದೆ ಈ ಜಾಗದ ಬಗ್ಗೆ. ಒಂಚೂರು ಸ್ಲಿಪ್ ಆದ್ರೂ ಉಳಿಯಲ್ಲ ಇಲ್ಲಿ. ನೋಡಿ ಗೈಸ್ ಇದೆ ಅಂತ ತುಂಬಾ ಸ್ಕೇರಿ ಗೈಸ್. ಯಪ್ಪ ಸೀರಿಯಸ್ಲಿ ತರ ಸುತ್ತೈತ್ ನಂಗೆ. ತೋರಿಸ್ತಾನೆ ನೋಡಿ ಇಲ್ಲಿ 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 ಯಪ್ಪ ಹಿಂಗ್ ತೋರ್ಸು. ಸ್ಲ್ಯಾಂಟ್ ಅಲ್ಲಿ ತೋರ್ಸಿಲ್ಲ. ಏನಿಲ್ಲ ಇಲ್ಲಿ ಒಂದೇ ಅಡಿ. ಇಲ್ಲಿ ಇಷ್ಟ 2 ಅಡಿ ಜಾಗ ಐತೆ ಅಷ್ಟೇ. ನಡಿಯಾಕಂದ್ರೆ ಒಂದೇ ಅಡಿ ಜಾಗ ನಡಿಯಕ್ಕೆ ಇರೋದು. ಗೈಸ್ ಇಲ್ಲಂತೂ ಎಷ್ಟು ಅಡ್ವೆಂಚರ್ ಆಗೈತೆ ಅಂತ ನೋಡಿ ಗೈಸ್. ಇಲ್ಲಿ ಒಂದ್ ಸ್ಲಿಪ್ ಆಗಿಬಿದ್ರು ಇಲ್ಲಿ ಸೈಡ್ ಬಾ. ಒಂಚೂರು ಜಾಗ ಇಲ್ಲ ಸೈಡ್ ಬಾ. ಇಲ್ಲಿ ಪ್ರಪಾತ ನೋಡಿ ಗೈಸ್. ಫುಲ್ ಪ್ರಪಾತ. ನಾವು ಬೇರೆ ಇಲ್ಲಿ ಈ ಜುಡಿಯೋ ಶೂ ಹಾಕ ಬಂದ್ಬಿಟ್ಟಿವಿ. ಇಲ್ಲಿ ಟ್ರೆಕ್ಕಿಂಗ್ ಶೂ ಬೇಕು. ಇಲ್ಲಿಗೆ ಬರ್ಬೇಕಂತ ಜಸ್ಟ್ ಹಂಗೆ ಹೋಗೋಣ. ಕೇರ್ಫುಲ್ ಆಗಿ ಹೋಗ್ಬೇಕು. ಬಾ ನಡಿ ಅಲ್ಲಿ ಸೈಡ್ ನೋಡಿ ನಲ್ಲಕ್ಕೆ ನೋಡಿ. ನೋಡಿ ಗೈಸ್ ಫುಲ್ ಎದುರುಗಾನೆ ಹೆಂಗ್ ಹೇಳಿತಾವಳೆ ಅಂತ. ಹುಷಾರಾಗಿ ನಡಿಯಪ್ಪ. ಅದೇನಾದ್ರು ಆಗ್ಲಿ ನೋಡಿ ಗೈಸ್. ಇಲ್ಲಂತೂ ತುಂಬಾ ಆಳವಾಗ ಐತೆ ಇಲ್ಲಿ ನೋಡಿ ಗೈಸ್. ಹುಷಾರಾಗಿಡಿ ನೋಡಿ ಗೈಸ್. ಫುಲ್ ಒಂದ್ 5 ರಿಂದ 6 ಅಡಿ ಐತೆ ಆಳ. ಹುಷಾರಾಗಿಡಿ ಅಪ್ಪ. ಏನಾದ್ರು ಆಗ್ಲಿ. ಎಕ್ಸ್ಪೀರಿಯನ್ಸ್ ಭಯ ಆಯ್ತಿದೆ. ಅಲ್ಲಿಂದ ಬರ್ಬೇಕಾರೆ ಓ ಹಂಗೆ ಐತೆ ರೋಡ್ ಅನ್ಕ ಬಂದ್ವಿ. ಇಲ್ಲಿ ನೋಡ್ರೆ ಯಪ್ಪ ದೇವ ಏನಂತ ಕಲ್ಗಳ ಪ್ಲೇಸ್ ನ ಮಿಸ್ ಮಾಡ್ಕೊಂಡು ಹೊರಟೋಗಿದೋ ಗೈಸ್. ಆಮೇಲೆ ಮತ್ತೆ ಬಂದಿದ್ರು ಟಿಕೆಟ್ ತಗೊಂಡು 150 ರೂಪಾಯಿ ಟಿಕೆಟ್ ಕೊಟ್ಟು ಬೇಡ ಅಂತ ಹೋಗಿದ್ದೋ. ಬಂದಿದ್ಕು ಒಳ್ಳೆ ಅಡ್ವೆಂಚರ್ ಆಗೈತೆ. ಸೀರಿಯಸ್ಲಿ ಒಳ್ಳೆ ಅಡ್ವೆಂಚರ್ ಗೈಸ್. ಇದು ಒಳ್ಳೆ ಆಫ್ ರೋಡಿಂಗ್ ಮಾಡ್ಬೇಕು ನೀವು. ಐ ಮೀನ್ ಟ್ರೆಕ್ಕಿಂಗ್ ಮಾಡ್ಬೇಕು ಅಂತ ಅಂದ್ರೆ ಬೆಸ್ಟ್ ಪ್ಲೇಸ್ ಇದು. ಇದೇ ಪ್ಲೇಸ್ ಸೀರಿಯಸ್ ಗೈಸ್ ಟ್ರೆಕ್ಕಿಂಗ್ ಮಾಡಕ್ಕೆ ಮಾತ್ರ ಮಸ್ತ್ ಬೆಸ್ಟ್ ಪ್ಲೇಸ್ ಮಾತ್ರ ಇದು. ಸಾಗರ ಗೈಸ್. ಇದು ಕೆಮ್ಮಣ್ಣ್ ಗುಂಡಿ. ಕೆಮ್ಮಣ್ಣ್ ಗುಂಡಿಲಿ ಫುಲ್ ಕೆಮ್ಮಣ್ಣೆ. ನಮ್ಮ ಪಾಪಣಿ ಸುಸ್ತಾಗಿ ಕೂತ್ಕೊಬಿಟ್ಟಿಲ್ ನೋಡಿ ಗೈಸ್. ಅಲ್ವಾ? ಹಿಂಗೆ ಜುಕ್ 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 ಅಂತ. ಗೈಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಭಯಾನಕವಾಗಿದೆ ಅಂದ್ರೆ ಇದು ಅಡ್ವೆಂಚರ್ ಆಗಿ ಕೆಮ್ಮಣ್ಣ್ ಗುಂಡಿ. ಇದು ಟ್ರೆಕ್ಕಿಂಗ್ ಮಾಡೋರ್ಗ್ ಮಾತ್ರ ಬೆಸ್ಟ್ ಪ್ಲೇಸ್ ಮಾತ್ರ. ಅಲ್ವಾ ಪಾಪಣಿ? ಏನ್ ಗೊತ್ತಯ್ಯಪ್ಪ ಅಲ್ಲಿರೋದು ಗೈಸ್. ಅದಕ್ಕೆ ಕೆಮ್ಮಣ್ಣ್ ಗುಂಡಿ ಅಂದ್ರೆ ಬೃಂದಾವನ ಒಂಥರ ಗಾರ್ಡನ್ ತರ. ಲೈಕ್ ಅದು ಇದು ಪ್ರಾಣಿಗಳೆಲ್ಲ ಸ್ಟ್ಯಾಚುಸ್ ಐತೆ. ಭಯಾನಕವಾಗಿದೆ ಗೈಸ್. ನಾವ್ ವಾಪಸ್ ಹೊರಟೋಯ್ತಿದ್ದೋ ಹಂಗ ಮತ್ತೆ ಬಂದು ಬಂದಿರೋರ್ಗೆ ಫೀಲ್ ಆಗಿರತ್ತೆ.
ಇದೇನು ಅಂತ ಗೊತ್ತಿರುತ್ತೆ ಹೆಂಗೆ ಏನು ಅಂತ. ಬರ್ದಿರೋರ್ಗಂತೂ ಸೀರಿಯಸ್ಲಿ ಮಿಸ್ ಮಾಡ್ಕೊತೀರ ಗೈಸ್. ನಾನ್ 3ನೇ ಸರಿ ಬರ್ತಿರೋದು, ಬಟ್ ಆದ್ರೂ ಇಷ್ಟು ಈ ರೀತಿ ನಾವೆಲ್ಲ ಬೇಸಿಗೆ ಟೈಮಲ್ಲಿ ಬಂದಿದ್ದು, ಬಟ್ ಈ ರೀತಿ ಮಳೆಗಾಲ ಅಲ್ಲೂ ಇವಾಗ ಒಳ್ಳೆ ಫೀಲ್ ಐತೆ ಮಾತ್ರ. ಇವಾಗ ಸಗಾಲಾಗೈತೆ ವೆದರ್ ಮಾತ್ರ. ಫಸ್ಟ್ ಟೈಮ್ ಬರ್ತಿರೋದು. ತಲೆ ತಿರುಗು. ಗೈಸ್ ಪೀಕಲ್ ಬಂದು ಕೂತಿದೀವಿ. ಪಾಪಣೆ ಫುಲ್ಲು ಟಯರ್ಡು ಪಾಪಣಿ ಅವರು ಅಲ್ಲಿ ಇಲ್ಲೆಲ್ಲ ಟ್ರಕ್ ಮಾಡಿ ಇಲ್ಲಿಂದ ನೋಡಿ ಗೈಸ್ ನಡ್ಕೊಂಡ್ ಬಂದು ಇಲ್ಲಿ ಗೈಸ್ ಹೆವಿ ಮಳೆ ಗೈಸ್. ಮೊಬೈಲ್ ತೆಗೆದಿರ್ಲಿ ನಾವು ಕೂಡ ನಿಂತ್ಕೊಳಕ್ ಆಗ್ತಿರಲ್ಲ. ನೋಡಿದ್ರೆ ಹಿಂಗ್ ಆಗಿದೀವಂತ ಇಲ್ಲಿ ಕವರ್ ಆ ಕಲೆಕ್ಷನ್ ಮಳೆ ಬಂದ್ಬಿಡ್ತು. ಈ ಕಾಲ ನೋಡಿ ಗೈಸ್ ಇದೆ ಏನ್ ಸ್ವರ್ಗ ಗುರು. ಇಲ್ಲಿ ನೋಡ್ಗುರು ನೋಡಿ ಗೈಸ್ ದಿಸ್ ಇಸ್ ಲಿಟ್ರಲಿ ಅಮೇಜಿಂಗ್. Wow! Oh, what a beautiful nature! अपने ಇಲ್ಲ ಬೆಟರ್ ಇಲ್ಲ ಗಡ್ಡ ಕಟ್ಕತಾರದು ಗಡ್ಡ ಎಲ್ಲ ಇದು. ಇಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತಿನ. ಎಲ್ಲಿಂದ ಆರಂಭವೋ ಎಲ್ಲಿಂದ ಆನಂದವೋ ಅನುರಾಗವೋ ಅನುಬಂಧವೋ ಈ ಪ್ರೀತಿಗೆ ಸೋತೆನ. ಐ ಲವ್ ಯು. ಗೈಸ್ ಆಲ್ಮೋಸ್ಟ್ ಮಳೆ ಎಲ್ಲ ಕ್ಲಿಯರ್ ಆಯ್ತು ನೋಡಿ. ಫಾಗ್ ಔಟ್ ಆಗ್ತಿದೆ ಇವಾಗ ಸ್ವಲ್ಪ ಸ್ವಲ್ಪ. ಇಲ್ಲಂತೂ ಫುಲ್ ಫಾಗ್ ಔಟ್ ಆಗಿದೆ ಇಲ್ಲಿ. ಗೈಸ್ ನನಗೆ ಹೋಗಕ್ಕೆ ಗೈಸ್ ಮೇಡಮ್ ಫುಲ್ಲು ರಜ್ಗೆದವ್ರೆ. ನಮ್ಗೆ ಹೋಗಕ್ಕೆ ಇಷ್ಟ ಇಲ್ಲ ಪ್ಲೇಸ್ ಬಿಟ್ಟು. ಐ ಕಾಂಟ್ ಕಮ್. ಗೈಸ್ ನೋಡಿ ಫುಲ್ ನೆಂದೋಗ್ಬಿಟ್ವಿ, ಫುಲ್ ತೊಪ್ಪೆ ಆಗ್ಬಿಟ್ಟಿದೀವಿ. ನಮ್ಮ ಹಳ್ಳಿ ಬಸ್ಸಲ್ಲಿ ಫುಲ್ ತೊಪ್ಪೆ ಆಗ್ಬಿಟ್ಟಿದೀವಿ ಗೈಸ್. ಬಿಸ್ಲು ಬಿಸ್ಲು ಅಂತಿದ್ರು ಇವಾಗ. ಬೆಳಗ್ಗೆಯಿಂದ ಅಂತಿದ ಏನಂತ ಮಳೆ ಬೇಕು ಗೈಸ್, ಮಳೆ ಬೇಕು ಅಂತ. ಮಳೆ ಬಂತು, ನಾವು ನೆಂದು ಹೋದ್ವಿ ಅಷ್ಟೇ. ನೋಡಿ ಗೈಸ್ ನಮ್ ಪಾಟ್ ನೋಡಿ ಇಲ್ಲಿ ನೋಡಿ ಗೈಸ್ ಹೆಂಗಾಗಿದೆ. ಬಸ್ಗೆ ಹೊಟ್ಟೆ ಗೈಸ್ 6 ತಿಂಗಳು ಕಬ್ನ ಖಾಲಿ ಪೇಪರ್ ಸೀಸಾ ಅಂತ ಹೋಗಿ. ಸೀರಿಯಸ್ಲಿ ತಮಿಳ್ನಾಡವರು ಗೈಸ್ ಇವರು ವ್ಲಾಗ್ ಮಾಡ್ತೇವ್ರೆ. ಬಟ್ ನಮ್ಗೆ ಅರ್ಥ ಆಗ್ತಿಲ್ಲ ಏನಂತ. ನಮ್ ಭಾಷೆ ಯಾವುದು? ಕನ್ನಡ ಬರಲ್ಲ, ತಮಿಳ್ನಾಡೆಲ್ಲ ಬರಲ್ಲ ನಮ್ಗೆ. ಇಲ್ಲಿ ಇಷ್ಟೇ ಜಾಗದಲ್ಲಿ ಇದೇ ಪಾತಾಳ. ಇಲ್ಲಿ ಪಾತಾಳ ಹೋಗ್ತಾ ಇದೀವಿ. ಅಲ್ಲೂ ಬ್ಯಾಗಲ್ಲೂ ಬಟ್ಟೆ ಐತೆ ಕಟ್ಟಿದೀವಿ. ಅದೇನ್ ಎಂದೋಗ್ಬಿಟ್ಟೈತಿ, ಏನಾಗೈತೆ ಒಂದು ಗೊತ್ತಿಲ್ಲ. ಗೈಸ್ ಸಮಯದ ಅಭಾವ. ಇದೇ ಉಪಹಾರ ನಮ್ಗೆ ಇವತ್ತು. ತಿಂಡಿ ಚಕ್ಲಿ ಉಪ್ಪಿಟ್ಟು ಕೋದ್ಬೇಳೆ ಅಷ್ಟೇ. ಗೈಸ್ ಎಲ್ಲ ತಂದಿದ್ಕೂ ಇಲ್ಲ ಒಂದ್ ರೇಂಜ್ಗೆ ತಿನ್ಕೊಂಡು ಅವನು ಪ್ಯಾಕ್ ತಂದಿದ್ದು. ಏನ್ ಗೊತ್ತಾ ಗೈಸ್, ಊಟ ಮಾಡಕ್ ಎಲ್ಲೂ ಆಗ್ಲಿಲ್ಲ, ಮತ್ತೆ ಎಲ್ಲೂ ಸಿಗ್ಲಿಲ್ಲ. ಇಲ್ಲೆಲ್ಲೂ ಊಟ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ಈ ಪ್ಲೇಸ್ ಬಂದಾಗ ಏನಾದ್ರು ಸ್ನಾಕ್ಸ್, ಜ್ಯೂಸು, ವಾಟರ್ ಬಾಟಲ್ ಅಲೋ ಇಲ್ಲ ಇಲ್ಲಿ. ಟ್ರೆಕ್ಕಿಂಗ್ ಪ್ಲೇಸ್ ಅಲ್ಲಿ ತಗೊಬನ್ನಿ. ಅದು ಪ್ಲಾಸ್ಟಿಕ್ ಅಲೋ ಇಲ್ಲ. ಬಟ್ ರಿಕ್ವೆಸ್ಟ್ ಮಾಡಿ ತಗೊಂಡ್ಬಂದಿರೋದು ಅವ್ರ ಹತ್ರ. ಹೆಂಗೋ ಎಲ್ಲೂ ಒಂದ್ ಟೀ ಅಂಗಡಿ ಇಲ್ಲ, ಏನು ಇಲ್ಲ ಇಲ್ಲಿ ಜಾಸ್ತಿ. ಅದಕ್ಕೆ 10 ವಯಸ್ಸಿದೆ, ಅದಕ್ಕೆ ನಾವ್ ಅದಕ್ಕೆ ತಗೊಂಡ್ಬಿಡ್ತೀವಿ. ಏನಂತಂದ್ರೆ ಎಸ್ಯಾಕ್ ಹೋಗ್ಬೇಡಿ ಅಷ್ಟೇನೆ, ಹಾಲ್ ಮಾಡ್ಬೇಡಿ. ಕೈತ್ ನಿಜವಲ್ಲಿ ಇಲ್ಲಿ ನೋಡಿದ್ರೆ ಖುಷಿ ಆಯ್ತದೆ. ಈ ಹೋಗೋ ದಾರಿಲಿ ಒಂದು ಕೂಡ ಪ್ಲಾಸ್ಟಿಕ್ ಬಾಟ್ಲ್ ಯಾವ್ದು ಇಲ್ಲ ಇಲ್ಲಿ. ಒಂದ್ ಕಡೆನೂ ನೋಡ್ಲಿಲ್ಲ. ಕೆಲವೊಂದ್ ಕಡೆ ನೋಡ್ದ ಬಾಟ್ಲು, ಒಂದ್ ಬಾಟ್ಲು ನಾನು ಎತ್ಕೊಂಡೆ. ಅಲ್ಲೇ ಹೊಳೆ ಇತ್ತು, ಹೊಳೆಯಲ್ಲಿ ನೀರ್ ತುಂಬ್ಕೊಂಡು ನೀರ್ ಕುಡಿಯಕ್ಕೆ.
ಫುಲ್ ದೊಡ್ಡದಾಗ ಹೋಗಿದೆ ಗೈಸ್ ಮಳೆ ನೋಡಿ ಎಲ್ಲ ಫುಲ್ ನೀರ್ ನಿಂತೈತೆ ಹೋಗೋ ದಾರಿಲೆಲ್ಲ. ಇಲ್ಲಿ ನೋಡಿ ಗೈಸ್ ತಿಗಣೆ ಎಲ್ಲಿ ಹೋಗೋಣ ಇಲ್ಲಿ ಇಲ್ಲಿ ಅವು ಇಲ್ಲಿ ಈಗಪ್ಪ ನನಗೂ ಕಡ್ದ್ಬಿಟ್ಟು ಇಲ್ಲೆಲ್ಲ ರಕ್ತ ಬತ್ತು. ಆಯ್ತು ಇನ್ನು ಇಲ್ಲಿ ಬ್ಲಡ್ ಬಂದಿ ಇನ್ನು ಹೊಸ್ಕ ಕಾಲಲ್ಲಿ ಆಗಲ್ಲ ಇದ್ರ ಶುಗರ್ ಹಸ್ತೀನಿ. ಎಲ್ಲದು ಅಲ್ಲಿ ಅನ್ಕತ್ತು ಪಾಪ ಇಲ್ಲಿ ಅನ್ಕತ್ತು ಎಲ್ಲದು ಶೂ ಇಲ್ಲಿ ಶೂ ಮೇಲೆ ಇಲ್ಲ ಪಾಪ ಅದು ಇದಾಗಲ್ಲ ಅದು ಎದ್ರನ್ ಸೈಜ್ ಸಾಯಿಲ್ಲ ಅದು ಬಿಡು ಪಾಪ ಹಂಗೆ ಇರ್ಲಿ. ಅಯ್ಯೋ ಅಲ್ಲಿಗೆ ಅಂಟ್ಕತ್ತ ಸಾಯಿಲ್ಲ ಇದು ಕಡ್ಡಿ ತಗೋಪಾಪ ನೀ ಸಿರಿ ಸಾಯಲ್ಲ ಇವು ಅಲ್ಲಿ ಎಮ್ಮೆ ಮುಂದ್ ನೋಡಲ್ಲ ಹಿಂದ್ ನೋಡಲ್ಲ. ಇನ್ನೊಂದು ಹೋಯ್ತಾ ಇಲ್ಲಿ ಮಕ್ಕಕ್ಕೆಲ್ಲ ಲೇಸ ತಗ್ದಿಂಗ್ ಅಂದ ಅವಳೆ. ಇದ್ ನೋಡ್ಬಿಟ್ಟು ತಿಗೋಣ ಅನ್ಕೊಬಿಟ್ಟ. ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಜಿಗ್ನೆ ಕಡ್ದು ಕೂಡ ಐತಿ ಅದಕ್ಕೆಲ್ಲ ಬಿಚ್ಚಿಟ್ಟಿದ್ದೀವಿ. ಎಲ್ಲೋದ ಪಾಪ ಅವು ಎಲ್ಲೋ ಒಲಿ ಬಾತಾಗ ಎಕ್ತಲೆ ಕೆಡ್ಸ್ಕೊಂಡಿ ಗೈಸ್ ಇದೆ ನಾವು ಹೋಗಿದ್ದು ವ್ಯೂ ಪಾಯಿಂಟ್ ಬತ್ತ ನಿಂಗ್ ಕಾಲ್ ತೊಕೆ ಬತ್ತೈತೆ ಏನಾದ್ರು ಮಾಡ್ಕೊಂಡು ಕೂತಿದ್ದ. ಗೈಸ್ ಈ ಜಾಗದಲ್ಲಿ ಇದ್ವಿ ಫಸ್ಟ್ ಹೋಗ್ಬೇಕಿದ್ರೆ ಬೈಕಲ್ಲಿ ನಿಲ್ಸಿದೀವಿ. ಬೈಕ್ ಅಲ್ಲಿ ನಿಂತೈತೆ ನೋಡಿ ಕಾಣಿಸ್ತೈತಾ ಇಲ್ಲಿ ನಿಲ್ಸ್ಬಿಟ್ಟು ಇಲ್ಲಿಗೆ ಹೋಗಿದ್ದು ಗೈಸ್. ಅಷ್ಟೇ ಇಲ್ಲೇನೆ ಸೀರಿಯಸ್ಲಿ ಇಲ್ಲೇ ಅಂತ ಅನ್ಸುತ್ತೆ. ಎಲ್ಲಿ ಗೊತ್ತಾ ನೋಡಿ ರೋಡ್ ನೋಡಿ ಜಾಗ ನೋಡಿ ಇಲ್ಲಿಂದ 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 ಹಿಂಗ್ ಹೋಗಿ ಇಲ್ಲಿ ಕಾಣಿಸ್ತಾ ಎಲ್ಲ ರೋಡ್ ಜನಗಳು ನಡ್ಕೊ ಬರ್ತಾವ ನೋಡಿ ಗೈಸ್. ಜಾಸ್ತಿ ಬಳಸಿ ಇಲ್ಲಿಂದ ಬಂದು ಹಿಂಗ್ ಬಂದು ಇದೆ ಈ ಕಡೆಯಿಂದ ಬರೋದು. ಯಪ್ಪ ದೇವ ಅಲ್ಲಿದ್ವಿ ಗೈಸ್ ನಾವು ಈ ಜಾಗದಲ್ಲಿ ಇದ್ವಿ ಈ ಜಾಗದಲ್ಲಿ ಸೀರಿಯಸ್ಲಿ. ಫೈನಲಿ ಟ್ರೆಕಿಂಗ್ ಕಂಪ್ಲೀಟೆಡ್ ಗೈಸ್. ತಿಗ್ನೆಕೆಲ್ಲ ಕಚ್ಚಿಸ್ಕೊಂಡು ರಥ ಎಲ್ಲ ಸುರ್ಸ್ಕೊಂಡು ನಾನು ಕಿರ್ಚ್ಕೊಂಡು ಬಂದೆ ಗೈಸ್. ಯಪ್ಪ ಹೊರಡ್ಬೇಕೀಗ ಫಸ್ಟ್ ರೂಮ್ ಮಾಡ್ಬೇಕು ಬಟ್ಟೆ ಚೇಂಜ್ ಮಾಡ್ಬೇಕು ಮತ್ತೆ ಹೊಟ್ಟೆಗೆ ಹಾಕಬೇಕು ಗೈಸ್. ಹೆವಿ ಹಸು ತಿಂಡಿ ತಿನ್ಕೊಂಡ್ ಕಾಲ ಕಲ್ತಿರ್ತೀವಿ ಇವತ್ತು ಹೆವಿ. ಸಿಗೋಣ ಗೈಸ್ ಮತ್ತೆ.